ಹಾಯ್ ಎವ್ರಿವನ್. ಹಲೋ. ಇದು ನಮ್ಮ ಫಸ್ಟ್ ಬ್ಲಾಗ್. ಇವಳನ್ನ ಬಿಟ್ಟು ಹೋಗೋಣ. ದೇವರಿಗೆ ಹೂ ಇಡುದು ಕೆಲವೊಮ್ಮೆ ನೆನಪಾಗ್ತದೆ, ಕೆಲವೊಮ್ಮೆ ಹಾಗೆ ನೆನಪು ಹೋಗ್ತದೆ. ಆಮೇಲೆ ಗಂಡನ ಕಿವಿಗೆ ಇಡುದು. ಅದು ಓ ಗೊತ್ತಿದ್ನಾ? ಅಲ್ಲ, ಇನ್ನು ಬೀಳ್ಸ್ಕೊಂಡು ಹೋದ್ರು. ಬಟರ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಕಲರ್ದು ಫ್ಲವರ್ಸ್ ಇದೆ, ಸೊ ತುಂಬಾನೇ ಚೆನ್ನಾಗಿದೆ, ಸೀನಿಕ್ ಆಗಿದೆ ರೋಡ್. ಸೊ ವಿ ಆರ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಬೇರೆ ಬೇರೆ ವೆರೈಟಿ ಆಫ್ ಫ್ಲವರ್ಸ್ ಇದೆ ಇಲ್ಲಿ ಕೆಲವೊಂದೆಲ್ಲ. ಅಂಡ್ ದಿಸ್ ಪ್ಲೇಸ್ ಇಸ್ ಆಸಮ್. ಹಾಯ್ ಎವ್ರಿವನ್. ಹಲೋ. ಇದು ನಮ್ಮ ಫಸ್ಟ್ ಬ್ಲಾಗ್. ಸೊ ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡುವ ಅಂತ ಟ್ರೈ ಮಾಡ್ತಿದ್ದೇವೆ. ನಮ್ಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾಸೇ ಇಲ್ಲ. ಬಟ್ ಕ್ಯಾಮ್ರಾ ಮುಂದೆ ಬಂದು ಏನಾದ್ರು ಮಾಡೋಣ ಅಂತ, ಲೈಕ್ ನಮ್ಗೆ ತುಂಬಾ ಜನ ಇನ್ಸ್ಪಿರೇಷನ್ ಕೊಟ್ಟವರು ಇದ್ದಾರೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡುವ, ಯಾವತ್ತಿಂದನೂ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಬೆಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ. ಹೋಪ್ ಯು ಲೈಕ್ ಅವರ್ ಕಂಟೆಂಟ್. ಸೊ ಪ್ಲೀಸ್ ಲಾಸ್ಟ್ ತನಕ ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಮ್ಮನ್ನ ಇನ್ನು ಮುಂದೆ ಈ ತರ ಕಂಟೆಂಟ್ ಮಾಡುವಂತ ಒಂದು ಇಂಟ್ರೆಸ್ಟ್ ಬರೋ ಹಾಗೆ ನೀವು ಮಾಡ್ಬೇಕಂತಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು. ಅದೆಲ್ಲ ನಮ್ಗೆ ಇನ್ನೂ ಗೊತ್ತಿಲ್ಲ, ನಾವೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮಾಡ್ತೇವೆ. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಾನು ಪ್ರೀತಿ, ಇವ್ರು ನನ್ನ ಹಸ್ಬೆಂಡ್ ಚೇತನ್. ಸೊ ನಾವಿಬ್ರು IT ಎಂಪ್ಲಾಯೀಸ್. ಸೊ ನಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ದ ಟ್ರಾವೆಲಿಂಗ್ ಜೋಡಿ ಅಂತ. ಆಲ್ಮೋಸ್ಟ್ 2 years ಆಯಿತು ಸ್ಟಾರ್ಟ್ ಮಾಡಿ. ಸೊ ಅದರಲ್ಲಿ ಗ್ರೋತ್ ಸ್ವಲ್ಪ ಸ್ವಲ್ಪ ಈಗ ಬರ್ತಾ ಉಂಟು, ಪ್ರತಿಕ್ರಿಯೆ ಸಹ ಚೆನ್ನಾಗಿ ಉಂಟು. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಸಹ ನಾವು ಒಂದು ಸ್ವಲ್ಪ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡ್ವಿ. ಏನಿಲ್ಲ, ಇವತ್ತು ಸಿಂಪಲ್ ವ್ಲಾಗ್, ಏನಿಲ್ಲ, ನಮ್ಮ ಒಂದು ಶಾರ್ಟ್ ಟ್ರಿಪ್ ಮಾಡುವ ಅಂತ. ನಾವಿವತ್ತು ಹೋಗ್ತಾ ಇರೋದು ಹಾರ್ಸ್ಲಿ ಹಿಲ್ಸ್. ಸೊ ಸುಮಾರು ದಿವಸ ಆಯಿತು, ಕಾರ್ ಸಹ ಓಡಿಸ್ಲಿಲ್ಲ ನಾವು, ಕಾರು ಇಲ್ಲೇ ಇಟ್ಟಿದ್ವಿ. ಸ್ವಲ್ಪ ಕೆಲಸ ಸಹ ಎಲ್ಲ ಜಾಸ್ತಿ ಇತ್ತು, ವೀಕೆಂಡ್ಸ್ ಅಂಥದ್ದೆಂಥ ಟ್ರಿಪ್ ಗಿಪ್ ಎಂತ ಮಾಡಿಲ್ಲ. ಸೊ ಈಗ ಒಂದು ಹೋಗಿ ಬರುವ ಅಂತ. ಈಗ ಲಾಕ್ ಹಾಕಿ ಆಯಿತು, ಹೊರಡೋದೇನು. ರೆಡಿಯಾ ಹೋಗ್ಲಿಕ್ಕೆ? ರೆಡಿ. ಆರ್ ಯು ಎಕ್ಸೈಟೆಡ್? ಎಸ್ ಎಸ್. ಇದೆಲ್ಲ ಹಿಡ್ಕೊಂಡು ಹೋಗ್ಬೇಕಲ್ಲ ಕೆಳಗೆ. ಹೋಗುದೆ ಬಾ. ಬನ್ನಿ. ನಾವು ರೆಡಿ. ಲಾಸ್ಟಿಗೆ ಟೈಮ್ ಆಗಲಿಲ್ಲ, ಇನ್ಸ್ಟಾಮಾರ್ಟ್ ಇದೆ ತೊಟ್ಟೆಡ್ಕೊಂಡು ಬಂದ್ವಿ. ಮೇಡಮಿಗೆ ದಾರಿ ಮಧ್ಯೆ ಖರ್ಚಿಗೆ ಬೇಕಲ್ಲ, ಅದೆಲ್ಲ ಉಂಟದೆ ಅಲ್ಲಿ. ಹೌದು, ಮತ್ತೆ ಕಾರ್ ಹತ್ತಿದ್ಮೇಲೆ ನಮ್ಗೆ ಹಸಿವು ಸ್ಟಾರ್ಟ್ ಆಗ್ತದೆ. ಆಮೇಲೆ ನಮ್ ಗಂಡ ಹೇಳ್ತಾರೆ, ನಿಂಗೆ ಇಷ್ಟು ಹಸಿವಿರ್ಲಿಲ್ಲ, ಈಗ ಎಂತ ಅಲ್ಲಪ್ಪ ಸಡನ್ ಅಂತ. ಅದಕ್ಕಿಂತ ಈಗಂತೂ ಅವರೇ ಆರ್ಡರ್ ಮಾಡಿ ಬಿಡ್ತಾರೆ. ಇದು ನಮ್ದು ಪಾರ್ಕಿಂಗ್ ಏರಿಯಾ. ಬೈಕು ಸಹ ಓಡಿಸ್ದೆ ಸುಮಾರು ಟೈಮ್ ಆಗಿದೆ, ಸ್ಟಾರ್ಟ್ ಆಗ್ತದ ಇಲ್ವಾ ಅಂತಾನೆ ಗೊತ್ತಿಲ್ಲ, ಹಾಗಾಗಿ ಬಿಟ್ಟಿದೆ ಪರಿಸ್ಥಿತಿ. ಆದಷ್ಟು ಬೇಗ ಬೈಕ್ ಓಡಿಸ್ಬೇಕಂತಿದ್ದೇವೆ. ಕಾರು ವಾಶ್ ಆಗಿದೆ. ಕಾರ್ ವಾಶ್ ಆದ್ರೆ ಎಂಥದ್ದು ಖುಷಿ ಅಲ್ಲ ಹೋಗ್ಲಿಕ್ಕೆ, ಇಲ್ಲಾಂದ್ರೆ ಗಲೀಜಿದ್ರೆ ಒಂಥರ ಆಗ್ತದೆ. ಡ್ರೈವರ್ ಸ್ವಲ್ಪ ಬೇಗ ಮಾಡಿ. ಇವಳನ್ನ ಬಿಟ್ಟು ಹೋಗೋಣ. ಇವತ್ತಿದು ವೆದರ್ ಭಾರಿ ಒಳ್ಳೆ ಉಂಟು ಮಾತ್ರ, ಹೋಗ್ಲಿಕ್ಕೆ ಖುಷಿ ಆಗ್ಬೋದು. ನಾನು ಸ್ವಲ್ಪ ಬೇಗ ಹೊರಟಿದ್ರೆ ಇನ್ನೂ ಮಜಾ ಬರ್ತಿತ್ತೇನೋ ಮೋಸ್ಟ್ಲಿ, ಬಟ್ ಪರವಾಗಿಲ್ಲ, ಹೊರಟಿದ್ದೇವಲ್ಲ ಅದು ಗ್ರೇಟ್. ಫಸ್ಟ್ ದೇವರಿಗೆ ಹೂ ಇಡುದು, ಕೆಲವೊಮ್ಮೆ ನೆನಪಾಗ್ತದೆ, ಕೆಲವೊಮ್ಮೆ ಹಾಗೆ ನೆನಪು ಹೋಗ್ತದೆ. ಆಮೇಲೆ ಗಂಡನ ಕಿವಿಗೆ ಇಡುದು. ಇದು ಬೇಡ ಇತ್ತು. ನಾವೀಗ ಕಂಪ್ಲೀಟ್ಲಿ ರೆಡಿ ಆಗಿದ್ದೇವೆ. ಅಂತೂ ಇಂತೂ 7:11 ಟೈಮ್. ಸೊ ನಾಟ್ ಬ್ಯಾಡ್. ಇನ್ನೊಂದು ಸ್ವಲ್ಪ ಬೇಗ ಹೊರಡ್ಬೋದು, ಮೇ ಬಿ ನೆಕ್ಸ್ಟ್ ಟೈಮ್ ನಮಗೆ ಮೋಟಿವೇಶನ್ ಸಿಗ್ಬೋದು ಹಾಗೆ. ಸೊ ವೆದರ್ ಸಹ ಚಿಲ್ ಇದೆ, ನಾವೀಗ ಹೊರಡ್ತೇವೆ. ಸೊ ದಾರಿ ಮಧ್ಯದಲ್ಲಿ ಎಲ್ಲಾದ್ರೂ ತಿಂಡಿ ನೋಡೋದು. ಸೊ ಈಗ ನಮ್ಮದು ಊರು ತಲಗಟ್ಟಪುರ, ಎಕ್ಸ್ಟ್ರೀಮ್ ಸೌತ್. ಸೊ ನಾವು ಮಾರತಳ್ಳಿ ತನಕ ಸಿಟಿ ಇದ್ರ ರೋಡಲ್ಲೇ ಹೋಗ್ಬೇಕು. ಸ್ವಲ್ಪ ಟ್ರಾಫಿಕ್ ಇರ್ಬೋದಂತ ಅನ್ಕೊಂಡಿದ್ದೇವೆ, ಟ್ರಾಫಿಕ್ ಇಲ್ಲ ಅಂದ್ರೆ ಆರಾಮ್ಸೆ ಹೋಗ್ಬೋದು. ಹಾ, 3:58 ಅಂತ ತೋರಿಸ್ತಾ ಇದೆ. 11:10 ರೀಚ್ ಆಗ್ತದೆ ಅಂತ ಹೇಳ್ತಾ ಇದೆ. ಸೊ ನಮ್ಗೆ ತಿಂಡಿ ಅದಿದು ಅಂತ ಒಂದು ಹಾಫ್ ಅನ್ ಅವರ್ ಹೋದ್ರು ಅರೌಂಡ್ 12 ಹಾಗೆ ರೀಚ್ ಆಗ್ಬೋದು. ವೆದರ್ ಇದೇ ತರ ಇದ್ರೆ ಪರವಾಗಿಲ್ಲ, ಬಿಸಿಲಿದ್ರೆ ಸ್ವಲ್ಪ ರಗಳೆ ಅನ್ಸ್ಬೋದು, ಬಟ್ ಪರವಾಗಿಲ್ಲ, ಹೊರಡುವ ಅಲ್ಲ. ಓಕೆ, ಸ್ಟಾರ್ಟ್ ಮಾಡಿ.
ಸೊ ಈಗ ಈಗ ನಾವು ಪೆಟ್ರೋಲ್ ಹಾಕಿದ್ದೇವೆ. 430 ಕಿಲೋಮೀಟರ್ಸ್ ರೇಂಜ್ ಇದೆ. ಹಾ 430 ಕಿಲೋಮೀಟರ್ಸ್, ನೋ ಪ್ರಾಬ್ಲಮ್. ಸೊ ಇದೀಗ ಟೋಟಲ್ ನಮ್ಗೆ 190 ಕಿಲೋಮೀಟರ್ ಆಗ್ತದೆ. ನಮ್ಮ ಡ್ರೈವರ್ ಎಲ್ಲ ಎಂತ ಹೇಳುದು ಮಾರೆ, ಡ್ರೈವರ್ ಎಂತ ಗಾಡಿ ಏನಾಯ್ತು? ಅದು ಓ ಗೊತ್ತಿದ್ನ ಅಲ್ಲ, ಏನೋ ಬೀಳ್ಸ್ಕೊಂಡು ಹೋದ್ರು. ಈಗ ಹೋಗ್ತಾ ಇದ್ದೇವೆ, ವಾಜರಳ್ಳಿ ಹತ್ರ ಬರ್ತಾ ಇದ್ದೇವೆ. ಸೊ ನಮ್ಮ ವೆರಿ ನೆಕ್ಸ್ಟ್ ಸ್ಟೇಷನ್. ಸೊ ನಾವು ಈ ಏರಿಯಾ ಯಾಕೆ ಚೂಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಊರಿಗೆ ಹೋಗ್ಲಿಕ್ಕೆ ತುಂಬಾ ಹತ್ರ ಆಗ್ತದೆ. ಇದು ನೈಸ್ ರೋಡ್ ಕನೆಕ್ಟಿವಿಟಿ ಇದೆ. ನಮ್ದು ಊರು ಮಂಗಳೂರು, ಇವರು ಮಂಗಳೂರು, ನಾನು ಉಡುಪಿ ಹತ್ರ ಒಂದು ಚಿಕ್ಕ ಹಳ್ಳಿ. ಸೊ ನಮ್ಗೆ ಊರಿಗೆ ಹೋಗುವಾಗೆಲ್ಲ ರಗಳೆನೇ ಇಲ್ಲ. ಈಗಂತೂ ರೋಡ್ ಎಲ್ಲ ಬಾರಿ ಒಳ್ಳೆ ಆಗಿದೆ. ವಿದಿನ್ 6 hours ನಾವು ಮಂಗಳೂರಲ್ಲಿ ಇದ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಆ ಏರಿಯಾ ಚೂಸ್ ಮಾಡಿದ್ವಿ. ಸೊ ನನ್ಗೆ ನನ್ನ ಹಸ್ಬೆಂಡ್ ಯಾವತ್ತೂ ಹೇಳೋರು, ಸೊ ಅವರೆಲ್ಲ ಮುಂಚೆ ಬ್ಯಾಚುಲರ್ ಇದ್ದಾಗೆಲ್ಲ ವಾರಕ್ಕೊಮ್ಮೆ ಟ್ರಿಪ್ ಹೋಗುವಾಗ ಮಳೆ ಹುಡ್ಕೊಂಡು ಪ್ಲೇಸಸ್ಗೆ ಹೋಗ್ತಿದ್ರಂತೆ. ಸೊ ನಾವು ಇವತ್ತು ಹಾಗೆ ಮಾಡುದು. ಬೆಂಗಳೂರಲ್ಲಿ ಮಳೆ ಉಂಟು, ಮಳೆ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲ ವೀಕ್ ಡೇಸೇ ಬರುದು. ನಾವು ಕೆಲಸ ಮಾಡುವಾಗೆಲ್ಲ ಮಳೆ ಬಂದ್ರೆ ಅದು ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈಗ ಒಂಥರ ಮಳೆ ಹುಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಹೋಪ್ಫುಲಿ ಮಳೆ ಸಿಗ್ತದೆ. ಅಲ್ಲಿ ಘಾಟ್ ರೋಡ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆ ಲೆಕ್ಕದಲ್ಲಿ ಆದ್ರೂ ಸ್ವಲ್ಪ ಮಳೆ ಸಿಗ್ಬೋದು, ನೋಡುವ. ಸೊ ಮಳೆ ಸಿಕ್ಕಿದ್ರೆ ಚಂದ, ಒಂಥರ ಒಂದು ಮಳೆಯಲ್ಲಿ ರೈಡ್ ಅಥವಾ ಡ್ರೈವ್ ಹೋಗುದೇ ಗಮ್ಮತ್ತು. ಸೊ ನೋಡುವ ಎಂತ ಆಗ್ತದೆ. ಸೊ ಹಾರ್ಸ್ಲಿ ಹಿಲ್ಸ್ಗೆ ಹೋಗೋ ನಮ್ಮ ಎಕ್ಸ್ಪೀರಿಯನ್ಸ್ ನ ಫುಲ್ ನಿಮ್ಗೆ ಶೇರ್ ಮಾಡ್ತೇವೆ. ನಾವೆಲ್ಲಿ ತಿಂಡಿ ತಿಂದಿದೀವಿ, ಊಟ ಮಾಡೋ ಪ್ಲೇಸಸ್, ಮತ್ತೆ ಡೂಸ್ ಅಂಡ್ ಡೋಂಟ್ಸ್ ಏನಾದ್ರೂ ಇದ್ರೆ ಹೇಳ್ತೀವಿ. ಸೊ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗ್ತದೆ. ಇನ್ ಫ್ಯೂಚರ್ ನೀವು ಹೀಗೆ ಎಂತಾದ್ರು ಪ್ಲಾನ್ ಮಾಡೋದಾದ್ರೆ ನಿಮ್ಗೆ ಆರಾಮ್ಸೆ ಈ ವಿಡಿಯೋನ ನಂಬ್ಕೊಂಡು ಹೋಗ್ಬೋದು ಅನ್ನೋ ತರ ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಹೌ ಇಸ್ ದ ಜೋಶ್? ಸ್ವಲ್ಪ ಹಸಿವಾಗ್ತಾ ಇದೆ. ಆಕ್ಚುಲಿ 2 ಹೋಟೆಲ್ಸ್ ಇತ್ತು, ನಾವು ಮಿಸ್ ಮಾಡಿದ್ವಿ. ನಿಮ್ಗೆ ಇದೇ ರೋಡಲ್ಲಿ ಬರ್ಬೇಕಾದ್ರೆ ಅಡ್ಯಾರ್ ಆನಂದ್ ಭವನ್ ಇದೆ, ಮತ್ತೆ ಏನಾದ್ರು ತುಳಸಿ ಭವನ್ ಅಂತ ಉಂಟು. ಸೊ ಅದಕ್ಕೆಲ್ಲ ನೀವು ಹೋಗ್ಬೋದು ಆರಾಮ್ಸೆ, ಚೆನ್ನಾಗಿದೆ. ಲೈಕ್ ಇಲ್ಲಿ ಒಂದು ಇದೆ ಶ್ರೀ ಗುರು ನಳಪಾಕ ಅಂತ. ಸೊ ನೀವು ಬೆಂಗಳೂರು ಹತ್ರನೇ ನಿಮ್ಗೆ ಹೋಟೆಲ್ ಬೇಕು ಅಂದ್ರೆ ಇಲ್ಲಿ ತುಂಬಾನೇ ಲೈಕ್ ವೆಜಿಟೇರಿಯನ್ ಆಪ್ಷನ್ಸ್ ಇದೆ. ನಳಪಾಕ ಇದೆ, ಶ್ರೀ ಗುರು ನಳಪಾಕ ಇದೆ, ತುಂಬಾನೇ ಇದೆ. ನಾವು ನಳಪಾಕದಲ್ಲಿ ಸ್ಟಾಪ್ ಕೊಟ್ವಿ. ಇಲ್ಲಿ ನಾವು ಬಟರ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಸೊ ಪ್ರಿಟಿ ಡೀಸೆಂಟ್ ಇದೆ ಹೋಟೆಲ್. ಸೊ ನೀವು ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಆರಾಮ್ಸೆ ಮಾಡ್ಬೋದು. ಸರ್ವಿಸು ಫಾಸ್ಟ್ ಇತ್ತು, ಅಂಥದ್ದೇನು ಸ್ಲೋ ಇರಲಿಲ್ಲ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್ ಔಟ್ಲೆಟ್. ತಿಂಡಿ ಆಯ್ತು ಈಗ ಜಸ್ಟ್. ಶ್ರೀ ಗುರು ನಳಪಾಕ ವೆಜ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಇಲ್ಲೇ ಹೊಸಕೋಟೆ ಟೋಲ್ ಹತ್ರನೇ ಇದೆ. ಸೊ 2 ಬಟರ್ ಮಸಾಲೆ ದೋಸೆ ತಗೊಂಡಿದ್ವಿ, ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಸೊ ಇನ್ನು ಹತ್ರದಲ್ಲೇ ಎಲ್ಲೂ ಹೋಟೆಲ್ ಇಲ್ಲ ಅಂತ ಅನ್ಕೊಂಡು ಲೈಕ್ ನಾವು ಇಲ್ಲೇ ಒಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ವಿ, ಸುಮ್ಮನೆ ಯಾಕೆ ಕಾಯ್ತಾ ಇರೋದು ಅಂತ. ಸೊ ನೋಡೋಣ, ಇನ್ನು ಮುಂದೆ ಯಾವ್ದಾದ್ರು ಹೋಟೆಲ್ ಸಿಕ್ಕಿದ್ರೆ ಅಪ್ಡೇಟ್ ಕೊಡ್ತೀವಿ, ನೀವು ಟ್ರೈ ಮಾಡುತ್ತಿದ್ರೆ. ಬಟ್ ದಿಸ್ ವಾಸ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಹೇಗಿತ್ತು ನಿನ್ಗೆ? ಚೆನ್ನಾಗಿತ್ತು. ಸರಿ, ಹೋಗೋಣ ಇನ್ನು. ಈಗ ಬೆಂಗಳೂರು ಕಡಬ ಹೈವೇಲಿ ಇದೀವಿ, ಸಿಕ್ಕಾಪಟ್ಟೆ ಟ್ರಾಫಿಕ್. ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಹಂಗೆ. ಇಷ್ಟೊತ್ತು ಕೂತ್ಕೊಳ್ಳು ಬೋರ್ ಆಗಿ ತಕ್ಕಂಗೆ. ಇವಾಗ ನೋಡಿ ಗಾಡು 6th ಗೇರ್ಗೆ ಹಾಕಿ ಹೋಗೋದೆ ಅಕ್ಕ, ಅಷ್ಟೇ ಮಾಡುದು ಗಾಡಿ. ನಂದಿಗ್ರಾಂಡ್ ಅಂತ ಮುಂಚೆ ಈ ರೋಡಲ್ಲಿ ಅಷ್ಟೊಂದು ಒಳ್ಳೆ ಹೋಟೆಲ್ಸ್ ಇರ್ಲಿಲ್ಲ, ಬಟ್ ಇವಾಗ ಆತರ ಅಲ್ಲ ಸಿಚುವೇಶನ್. ನಾವು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಮೇ ಬಿ ಒಳ್ಳೆ ಹೋಟೆಲ್ ಸಿಗ್ತಾ ಇತ್ತು ನಮ್ಗೆ. ದ ಗ್ರೇಟ್ ಎಂತ ಸೌತ್ ರುಚಿ, ಚೆನ್ನಾಗಿತ್ತು ಅದು, ಆಂಬಿಯನ್ಸ್ ಎಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗ್ಲಾರು ಈ ರೋಡಲ್ಲಿ ಬಂದ್ರೆ ಆ ಹೋಟ್ಲಿಗೆ ಹೋಗೋಣ. ಚೆನ್ನಾಗಿದೆ, ಸೀನಿಕ್ ಆಗಿದೆ ರೋಡ್. ಸೊ ವಿ ಆರ್ ಆಲ್ಮೋಸ್ಟ್
ಈಗ 12:20 ಆಗ್ತಾ ಇದೆ. ಸೊ ಫೈನಲಿ ನಾವು ಹಾರ್ಸ್ಲಿ ಹಿಲ್ಸ್ ರೀಚ್ ಆಗಿದ್ದೇವೆ. ಇಲ್ಲೊಂದು ಫಸ್ಟ್ ವ್ಯೂ ಪಾಯಿಂಟ್, ಗಾಳಿಬಂಡ ವ್ಯೂ ಪಾಯಿಂಟ್ ಅಂತ ನೋಡಕ್ ಬಂದಿದ್ದೀವಿ. ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, ನೋಡೋಣ ಹೇಗಿದೆ ಅಂತ. ಹೇಗಿತ್ತು ಜರ್ನಿ ಚೆನ್ನಾಗಿತ್ತು. ರೋಡ್ ಎಲ್ಲ ಸೀನಿಕ್ ಇತ್ತು. ರೋಡ್ ಸೀನಿಕ್ ಇತ್ತು. ಸ್ವಲ್ಪ ಇಲ್ಲಿ ಬರ್ತಾ ಲೈಕ್ 10-20 ಕಿಲೋಮೀಟರ್ ಸ್ವಲ್ಪ ಅಂದ್ರೆ ಸಿಂಗಲ್ ರೋಡ್ ಸ್ವಲ್ಪ ಪ್ಯಾಚ್ ವರ್ಕ್ ಆಗಿದೆ, ಅಷ್ಟು ಸ್ಮೂತ್ ಇಲ್ಲ ರೋಡ್. ಅದರ್ವೈಸ್ ಚೆನ್ನಾಗಿದೆ. ಎಸ್, ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇಲ್ಲಿದೆ, ಸೊ ವಿಚ್ ಇಸ್ ಗುಡ್. ಎಂಟ್ರಿ ಫೀಸ್ 100 ರೂಪೀಸ್ ತಗೊಂತಾರೆ ಎಂಟರ್ ಆಗುವಾಗ. ಸೊ ನೆಟ್ವರ್ಕ್ ಸರಿ ಇರುದಿಲ್ಲ ಏರ್ಟೆಲ್, ಬರೀ ಜಿಯೋ ಮಾತ್ರ ವರ್ಕ್ ಆಗುತ್ತೆ. ಕ್ಯಾಶ್ ಇದ್ರೆ ಒಳ್ಳೇದು, ಇಲ್ಲಾಂದ್ರೆ ಜಿಯೋ ನೆಟ್ವರ್ಕ್ ಇದ್ರೆ ನೀವು ಫೋನ್ ಪೇ UPI ಎಲ್ಲ ಮಾಡಬಹುದು. ಬಟ್ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಯಾವುದೇ ಸಿಮ್ ಆಗಿ, ಏರ್ಟೆಲ್ ಫುಲ್ ಇದೆ. ಸೊ ಜಸ್ಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸಿಗಲ್ಲ. ಎಸ್, ನೋಡೋಣ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡ್ ಬರೋಣ ಹೇಗಿರುತ್ತಂತ. ಜೈ ಹೋಗೋಣ. ಸೊ ನಾವು ಬೇಬಿಕಾರ್ನ್ ಮಂಚೂರಿ ಆರ್ಡರ್ ಮಾಡಿದ್ವಿ, ಮತ್ತೆ ಸೇಫ್ ಆಪ್ಷನ್ ಫುಲ್ಕ ಮತ್ತೆ ಒಂದು ಕಡಾಯಿ ವೆಜ್ ಕರಿ ಆರ್ಡರ್ ಮಾಡಿದ್ದೀವಿ. ನೋಡೋಣ ಹೇಗಿರುತ್ತೆ. ಹಲೋ, ಈಗ ಜಸ್ಟ್ ಊಟ ಮುಗಿಸ್ಕೊಂಡು ಇಲ್ಲೇ ಕೆಳಗಡೆ ಗಂಗೋತ್ರಿ ಲೇಕ್ ಅಂತ ಒಂದು ಜಾಗ ಇದೆ, ಇಲ್ಲಿಗೆ ಬಂದಿದ್ದೀವಿ. ಚೆನ್ನಾಗಿದೆ, ಒಂಥರ ಪ್ಲೇಸ್. ಲೇಕು ತುಂಬ ಪೀಸ್ಫುಲ್ ಇದೆ, ಸುತ್ತಲೂ ಯೂಕಲಿಪ್ಟಸ್ ಟ್ರೀಸ್ ಇದೆ. ಸೊ ಒಳ್ಳೆ ವೈಬ್, ಅಷ್ಟೊಂದೇನು ಬಿಸಿಲಿಲ್ಲ. ಹೇಗೆ ಅನಿಸ್ತಾ ಇದೆ ನಿಂಗೆ ಜಾಗ? ತುಂಬಾ ಇಷ್ಟ ಆಯ್ತು. ಮೇ ಬಿ ನಾನು ಇದೇ ಪ್ಲೇಸ್ಗೆ ವೆಯ್ಟ್ ಮಾಡ್ತಿದ್ದೆ ಅನ್ಸುತ್ತೆ. ತುಂಬಾ ಟೈಮ್ ಆಯ್ತು ಈ ತರ ಪೀಸ್ಫುಲ್ ಪ್ಲೇಸ್ಗೆ ಬರ್ದೆ. ಸೊ ಜನನು ತುಂಬಾ ಕಡಿಮೆ ಇದ್ದಾರೆ ಇಲ್ಲಿ. ಅಂಡ್ ನಮ್ಗೆ ಇನ್ಫ್ಯಾಕ್ಟ್ ನಮ್ಗೆ ಹಾರ್ಸ್ಲಿ ಹಿಲ್ಸ್ ಅಲ್ಲೂ ಅಷ್ಟೊಂದು ಟೂರಿಸ್ಟ್ ಕಂಡಿಲ್ಲ ಇವತ್ತು. ಸೊ ದ ಹೋಲ್ ಡೇ ವಾಸ್ ವೆರಿ ನೈಸ್. ಮೇ ಬಿ ಇದು ಒಳ್ಳೆ ಪ್ಲೇಸ್ ನಮ್ಮ ಒಂದು ಒನ್ ಡೇ ಟ್ರಿಪ್ನ ಎಂಡ್ ಮಾಡಲಿಕ್ಕೆ ಅನ್ಸುತ್ತೆ. ಇಟ್ಸ್ ವೆರಿ ಪೀಸ್ಫುಲ್ ಹಿಯರ್. ಸೊ ನಮ್ದು ಒನ್ ಡೇ ಟ್ರಿಪ್ ಮುಗ್ದಿದೆ. ಸೊ ಹಾರ್ಸ್ಲಿ ಹಿಲ್ಸ್ನ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೇವೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ 8-8:30 ಹಾಗೆ ರೀಚ್ ಆಗ್ತೇವೆ. ಸೊ ಲಾಸ್ಟ್ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಥರನೇ ಲೈಕ್ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಮುಂದೆ ಸಹ ನಾವು ನ್ಯೂ ಪ್ಲೇಸಸ್ ಜೊತೆ ನಾವು ಬರ್ತೀವಿ. ಆ್ಯಂಡ್ ವಿಲ್ ಎಕ್ಸ್ಪ್ಲೋರ್ ಆ್ಯಂಡ್ ವಿಲ್ ಲೆಟ್ ಯು ನೋ ಲೈಕ್ ಹೌ ದ ಪ್ಲೇಸಸ್ ಆ್ಯಂಡ್ ಹೌ ದ ಥಿಂಗ್ಸ್ ಆರ್. ಸೊ ಥ್ಯಾಂಕ್ಸ್ ಅ ಲಾಟ್ and have a nice day everyone. Bye bye. Bye bye. Until next time. Yes.